ನಮಸ್ತೆ ವಿದ್ಯಾರ್ಥಿಗಳೇ, ಇಂದಿನ ಶೈಕ್ಷಣಿಕ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ಶೈಕ್ಷಣಿಕ ಅಪ್ಡೇಟು ರಿಪೀಟರ್ಸ್ ಬಗ್ಗೆ ಅಲ್ಲ. ಇವತ್ತು ಶೈಕ್ಷಣಿಕ ಅಪ್ಡೇಟು SLC ವಿದ್ಯಾರ್ಥಿಗಳ ಬಗ್ಗೆ. ನಾನು SLC ವಿದ್ಯಾರ್ಥಿಗಳ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಅಂತ ಹೇಳಿದೆ, ಆದರೆ ಹಲವಾರು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. SLC ವಿದ್ಯಾರ್ಥಿಗಳ ಏನಕ್ಕೆ ಅಂದರೆ ಇಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ ನಾನು ನಿಮಗೆ ತಿಳಿಸ್ಬೇಕಾಗುತ್ತೆ, ಮತ್ತು ಇಲ್ಲಿ ರಿಸರ್ಚ್ ಕೂಡ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ನಮ್ಮ ಮಾನ್ಯ ಯಡಿಯೂರಪ್ಪ ಅವರು ಏನು ಹೇಳಿದ್ರು ಮತ್ತು ಏನೇನಾಯಿತು ಸರ್, ಮತ್ತು ಮೀಟಿಂಗ್ ಅಪ್ಡೇಟು ಕೇಳ್ತಾಯಿದ್ರು, ಮತ್ತು ಹಲವಾರು ವಿದ್ಯಾರ್ಥಿಗಳು DM ಕೂಡ ಮಾಡ್ತಾಯಿದ್ರು. ಈಗ ತಪ್ಪದೇ ಒಂದು ನ್ಯೂಸ್ ಬಂದಿದೆ, ಅದನ್ನು ನಿಮಗೆ ನೇರವಾಗಿ ನಿಖರವಾಗಿ ತಿಳಿಸ್ತೀನಿ. ಆದರೆ ಕೆಲವ್ರಿಗೆ ಬೇಜಾರಾಗ್ಬೋದು, ಕೆಲವು ಖುಷಿ ಆಗ್ಬೋದು, ಆದರೆ ನಾನು ಏನು ವಿಷಯ ಇದೆಯೋ ಅದನ್ನು ನೇರವಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಕಂಪ್ಲೀಟಾಗಿ ಈಗ ಮಾನ್ಯ ಯಡಿಯೂರಪ್ಪ ಅವರು ಏನು ಹೇಳಿರೋದು ಅಂದರೆ, ಮಾನ್ಯ ಸುರೇಶ್ ಕುಮಾರ್ ಅವರು ನನ್ನ ಗಮನಕ್ಕೆ ಬಂದು SLC ಎಕ್ಸಾಮ್ ಮಾಡಿದರೆ, ಆದರೆ ಸುಧಾಕರ್ ಅವರು ಬಂದು ಸುಮ್ಮನೆ ಅರ್ಜಿ ಸಲ್ಲಿಸಿದ್ರು, ಅದಕ್ಕೋಸ್ಕರ ನಾವು ಇದು ಎಂಕ್ವೈರಿ ಮಾಡಿದು. ಈಗ ನಿಮಗೆ ಗೊತ್ತೇ ಇದೆ, ಅನ್ಲಾಕ್ ಆಗ್ತಿರೋದ್ರಿಂದ ಎಕ್ಸಾಮಿನೇಷನ್ ನಡೆಸಲೇಬೇಕಾಗುತ್ತೆ. ಈಗ ವಿದ್ಯಾರ್ಥಿಗಳ ಸೇಫ್ಟಿನೂ ನಾವು ಮನಗಂಡು ಎಲ್ಲರಿಗೂ ವ್ಯಾಕ್ಸಿನೇಷನ್ ಹಾಕಿಸ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ಈ ಎಕ್ಸಾಮಿನೇಷನ್ ರದ್ದಾಗಲ್ಲ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳೇ. ಮತ್ತು ನೀವು ಕೇಳ್ಬೋದು, ಸರ್ ನೀವು ಎಕ್ಸಾಮಿನೇಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಿದ್ರಲ್ಲ ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಹೇಳ್ತಾನೆ ಇದ್ದೀನಿ, ಎಕ್ಸಾಮಿನೇಷನ್ಗೆ ಓದಿ, ನಾಲೆಜ್ ಇಂಪಾರ್ಟೆಂಟು. ಯಾವುದೇ ಕ್ಯಾನ್ಸಲ್ ಬಗ್ಗೆ ನೀವು ತಲೆಗೆಡ್ಸ್ಕೋಬೇಡಿ, ನೀವು ಪ್ರೆಷರ್ನ ತೊಗೋಬೇಡಿ ಅಂತ ಹೇಳಿದ್ದೀನಿ. ಮತ್ತು ಈಗ ಬಂದಿರೋ ಅಪ್ಡೇಟ್ ಏನು ಅಂದರೆ, ನಿಮಗೆ SLC ಎಕ್ಸಾಮನ್ನು ನಡೆಸ್ತಾರೆ. ನೀವು 19 ಮತ್ತು 27ನೇ ತಾರೀಕು 2 ದಿವಸ ಸೇಫಾಗಿ ಹೋಗಿ ಎಕ್ಸಾಮಿನೇಷನ್ನ ಬರೆದು ಬನ್ನಿ. ಮತ್ತು ನೀವು ಫೇಲ್ ಅಂತೂ ಆಗೋಲ್ಲ, ಎಲ್ಲರೂ ಪಾಸ್ ಆಗ್ತೀರಾ. ಈ ವರ್ಷ ಯಾರ್ಯಾರು ಎಕ್ಸಾಮಿನೇಷನ್ ಕೂತ್ಕೊತಾರೋ ಪಾಸು. ಮೊದಲೇ ಹೇಳ್ತಾ ಇದ್ದೀನಿ, ಕಂಗ್ರ್ಯಾಚುಲೇಷನ್ಸ್ ಅಂತ ನಿಮಗೂ ಕೂಡ. ನೀವು ಮೊದಲೇ ಪಾಸ್ ಆಗ್ತೀರಾ. ಹೋಗಿ ಸೇಫಾಗಿ ಕೂತ್ಕೊಂಡು ಬರೆದು ಬನ್ನಿ. ಹಾಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.